ಕನ್ನಡದ ನಲ್ಮೆಯ ಬಾನುಲಿ, ಹೆಮ್ಮೆಯ ಬಾನುಲಿ, ನಾಡು ನಾಡಿ ಬಯಸುವಂತ ನಾಡಿನುಲಿಯ ಬಾನುಲಿ ಆಕಾಶವಾಣಿ ಮಡಿಕೇರಿ. ಆಕಾಶವಾಣಿ ಮಡಿಕೇರಿ. ಚಿಣ್ಣರ ಲೋಕ ಮಕ್ಕಳಿಗಾಗಿ ಕಾರ್ಯಕ್ರಮ. ಪುಟಾಣಿಗಳೇ ನಮಸ್ಕಾರ. ಇವತ್ತಿನ ಚಿಣ್ಣರ ಲೋಕ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಿಮ್ಮ ವಿದ್ಯಕ್ಕ. ಸ್ವಾಗತವೋ ನಿಮಗೆ, ಸುಸ್ವಾಗತವೋ ನಿಮಗೆ. ಮಕ್ಕಳೇ, ಇಂದು ಮೂಡಬಿದ್ರೆಯಲ್ಲಿ ಜರುಗಿದ ಜಾಂಬೂರಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಟ್ಟ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಭಾಗವಹಿಸಿರುವ ಮಕ್ಕಳ ಹಾಗೂ ಶಿಕ್ಷಕಿಯ ಅನುಭವಗಳನ್ನು ಆಧರಿಸಿದ ಸಂದರ್ಶನ. ನಮಿಸುವೆ ಗುರು ಹಿರಿಯರಿಗೆ, ಸ್ವಾಗತವೋ ನಿಮಗೆ, ಸುಸ್ವಾಗತವೋ ನಿಮಗೆ. ನಮಸ್ತೆ. ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದ್ರೆಯ ಆಳ್ವಾಸ್ ಕಾಲೇಜಿನಲ್ಲಿ ನಡೆದ ಸ್ಕೌಟ್ ಆ್ಯಂಡ್ ಗೈಡ್ನ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಜಾಂಬೂರಿ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ನಡೆಯಿತು. ಕೊಡಗಿನಿಂದ ಸುಮಾರು 560 ಮಕ್ಕಳು ಭಾಗವಹಿಸಿದ್ದು ಹೆಮ್ಮೆಯ ಸಂಗತಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ವಿರಾಜಪೇಟೆ ತಾಲೂಕಿನ ಕುಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಪುಟಾಣಿಗಳು ಮತ್ತು ಅಲ್ಲಿನ ಶಿಕ್ಷಕಿ ಇವತ್ತು ನಮ್ಮೊಂದಿಗಿದ್ದಾರೆ. ಮೊದಲಿಗೆ ಅವರ ಪರಿಚಯವನ್ನು ಮಾಡಿಕೊಳ್ಳೋಣ. ನಮಸ್ತೆ. ನಮಸ್ತೆ ಮೇಡಮ್. ನಾನು ಅಲಿಮಾ ಅಂತ ಹೇಳಿ ದೈಹಿಕ ಶಿಕ್ಷಣ ಮತ್ತು ಯೋಗ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಕಳೆದ 11 ವರ್ಷದಿಂದ ಸ್ಕೌಟ್ ಆ್ಯಂಡ್ ಗೈಡ್ನಲ್ಲಿ ಗೈಡ್ ಕ್ಯಾಪ್ಟನ್ ಆಗಿ ಅದೇ ಶಾಲೆಯಲ್ಲಿ ಕರ್ತವ್ಯವನ್ನು ಮಾಡ್ತಾ ಇದ್ದೇನೆ. ನೀವು? ನಾನು ಪ್ರಿಯಾ ಎಸ್, ಕುಟ್ಟ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ನಾನು ಈಶ್ವರಿ ಎಂ, 7ನೇ ತರಗತಿ ಓದುತ್ತಿದ್ದೇನೆ. ನಾನು ಅಲನ್ಯ ಸುರೇಶ್, 7ನೇ ತರಗತಿ ಓದುತ್ತಿದ್ದೇನೆ. ನಾನು ತರುಣ್ ಜೇವಿ, 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನೀವು ಕೊಡಗಿನಿಂದ ಭಾಗವಹಿಸಿದ್ರಿ, ಖುಷಿ ಆಯ್ತಾ ನಿಮಗೆ? ಆಯ್ತು. ಅಷ್ಟು ದೂರ ಎಲ್ಲಾದ್ರೂ ಹೋಗಿದ್ರಾ ಈ ಹಿಂದೆ? ಇಲ್ಲ ಮ್ಯಾಮ್. ಇದೇ ಮೊದಲ ಬಾರಿನಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಹೌದು ಮ್ಯಾಮ್. ಈಗ ಜಾಂಬೂರಿಗೆ ಹೋಗಿ ಬಂದ್ರಿ. ಈ ಜಾಂಬೂರಿ ಅಂದ್ರೇನು? ಜಾಂಬೂರಿ ಅಂದರೆ ಮಕ್ಕಳ ಮೇಳ. ಇದು ತಾಲೂಕು ಮಟ್ಟದಲ್ಲಿ ಅಥವಾ ಜಿಲ್ಲಾ ಮಟ್ಟದಲ್ಲಿ ನಡೆದ್ರೆ ಮಕ್ಕಳ ಮೇಳ ಅಂತ ಹೇಳ್ತಾರೆ. ರಾಜ್ಯ ಮಟ್ಟದಲ್ಲಿ ನಡೆದ್ರೆ ಜಾಂಬೂರೇಟ್ ಅಂತ ಹೇಳ್ತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ನಡೆದ್ರೆ ಜಾಂಬೂರಿ ಅಂತ ಹೇಳ್ತಾರೆ. ಒಳ್ಳೆಯ ಮಾಹಿತಿ. ನಿಮ್ಮ ಶಾಲೆಯಿಂದ ಎಷ್ಟು ಮಕ್ಕಳು ಹೋಗಿದ್ರಿ? ನಮ್ಮ ಶಾಲೆಯಿಂದ 33 ಮಕ್ಕಳು, 2 ಟೀಚರ್ಸ್ ಭಾಗವಹಿಸಿದ್ರಾ? ಎಷ್ಟು ದಿನಗಳ ಕಾಲ ಇದು ನಡೆಯಿತು? 7 ದಿನಗಳ ಕಾಲ ನಡೆಯಿತು. ದಕ್ಷಿಣ ಕನ್ನಡ ಜಿಲ್ಲೆಯ ಮೂಡಬಿದಿರೆ ಆಳ್ವಾಸ್ ವಿದ್ಯಾಸಂಸ್ಥೆಯಲ್ಲಿ ನಡೆಯಿತು. 7 ದಿನಗಳ ಕಾಲ ನೀವು ತಂದೆ ತಾಯಿಯನ್ನ ಬಿಟ್ಟು ಹೋಗಿದ್ರಿ ಅಲ್ವಾ? ಹೌದು ಮ್ಯಾಮ್. ಬೇಜಾರ ಅನ್ಸ್ತಾ ನಿಮ್ಗೆ? ಇಲ್ಲ ಮ್ಯಾಮ್. ಬಹಳ ಸಂತೋಷದಿಂದ ಕಾಲವನ್ನ ಕಳೆದ್ರಿ. ಇದೊಂದು ಅವಕಾಶ ಕೂಡ ನಿಮ್ಗೆ ಅಲ್ವಾ? ಹೌದು ಮ್ಯಾಮ್. ನೀವು ಜಾಂಬೂರಿಗೆ ಹೋದ್ಮೇಲೆ ಅಲ್ಲಿ ಏನೇನು ನೋಡಿದ್ರಿ? ನಾವು ಕೃಷಿ ಮೇಳ, ಆಹಾರ ಮೇಳ, ವಿಜ್ಞಾನ ಮೇಳ, ಬೊಂಬೆಗಳ ಪೊಪೆಟ್ ಶೋ, ಮೂವಿ ಶೋ, ಗೇಮ್ಸ್, ಸಾಂಸ್ಕೃತಿಕ ಕಾರ್ಯಕ್ರಮ, ಯೋಗ, ಸ್ವಚ್ಛತಾ ಕಾರ್ಯಕ್ರಮ, ಸಮುದ್ರ ತೀರದ ನಡಿಗೆ, ಏಕ್ ಭಾರತ್ ಶ್ರೇಷ್ಠ ಭಾರತ್, ಪಥಸಂಚಲನಗಳು ಇತ್ತು. ಎಲ್ಲವನ್ನು ನೋಡಿದ್ರಿ? ಹೌದು. ಒಂದೇ ಒಂದು ಕಾರ್ಯಕ್ರಮದಲ್ಲಿ ಅಷ್ಟು ಕಾರ್ಯಕ್ರಮವನ್ನ ನೋಡಿದ್ದು ಬಹಳ ಅದೃಷ್ಟ ಕೂಡ ಅಲ್ವಾ? ಹೌದು. ಈ ಕೃಷಿ ಮೇಳ ಅಂತ ಹೇಳಿದ್ರಿ ಅಲ್ವಾ, ಅಲ್ಲಿ ಏನೇನಿತ್ತು? ಕ್ಯಾಂಪಸ್ ಒಳಗೆ 3 ಎಕರೆ ಜಾಗದಲ್ಲಿ ಒಂದೇ ಚಪ್ಪರದ ಅಡಿಯಲ್ಲಿ ತರಕಾರಿ ತೋಟಗಳಿತ್ತು. ಅದರಲ್ಲಿ ವಿವಿಧ ತರದ ತರಕಾರಿಗಳು ಇತ್ತು. ಯಾವುದೆಲ್ಲ ಇತ್ತು? ಕುಂಬಳಕಾಯಿ, ಬದನೆಕಾಯಿ, ಸೋರೆಕಾಯಿ, ಹೂಕೋಸು, ಕ್ಯಾರೆಟ್, ಬೀನ್ಸ್, ವಿವಿಧ ತರದ ತರಕಾರಿಗಳು ಇತ್ತು. ಅದರಲ್ಲಿ ವಿಶೇಷವಾಗಿ ಏನಾದ್ರೂ ಇತ್ತಾ? ಕುಂಬಳಕಾಯಿ ಸುಮಾರು 25ರಿಂದ 30 kgಗಳ ತೂಕ ಇತ್ತು. ಹಾಗೆ ಪಡವಲಕಾಯಿ, ಸೋರೆಕಾಯಿ ಎಲ್ಲ ತುಂಬಾ ಉದ್ದವಾಗಿತ್ತು. ಅಲ್ಲಿ ತರಕಾರಿ ತೋಟಕ್ಕೆ ದೃಷ್ಟಿ ಬೀಳ್ಬಾರ್ದೆಂದು ಸುಮಾರು 1000 ಟಿಪ್ ಗೊಂಬೆಗಳನ್ನು ಇಟ್ಟಿದ್ರು. ನಿಮ್ ದೃಷ್ಟಿನೇ ಬಿದ್ದಿರ್ಬೇಕು ಅಂತ ಅಲ್ವಾ? ಬೀಳ್ಬಾರ್ದು ಅಂತನಾ? ಹೌದು. ಆಯ್ತು. ಕೃಷಿ ಮೇಳದಲ್ಲಿ ಅದೆಲ್ಲ ಇತ್ತು. ವಿಜ್ಞಾನ ಮೇಳ ಹೇಗಿತ್ತು? ವಿಜ್ಞಾನ ವಸ್ತುವಿನ ಪ್ರದರ್ಶನದಲ್ಲಿ ಹಳೆಯ ಕಾಲದ ರಾಕೆಟ್, ಜಯ
ಜೆಟ್ ವಿಮಾನ ಇತ್ತು. ಹಿಂದಿನ ಕಾಲದ ಜನ ಅದನ್ನು ಏಕೆ ಕಂಡುಹಿಡಿದರು ಮತ್ತು ಹೇಗೆ ಉಪಯೋಗಿಸುತ್ತಿದ್ದರು ಅಂತ ಹೇಳಿಕೊಟ್ಟರು. ಜೊತೆಗೆ ಮುಂದಿನ ಪೀಳಿಗೆಯವರು ಬಳಸುವ ವಿಮಾನದ ಮಾದರಿ ಇತ್ತು. ಬೇರೊಂದು ಗ್ರಹದೊಳಗೆ ಪ್ರಯಾಣ ಮಾಡಿದೆವು. ಅನೇಕ ರೀತಿಯ ಹೊಸ ಹೊಸ ಆವಿಷ್ಕಾರಗಳಿತ್ತು. ವಿವಿಧ ರೀತಿಯ ಮೀನುಗಳು ಇತ್ತು. ಚರಕದಿಂದ ನೂಲು ತೆಗೆಯುತ್ತಿದ್ದರು, ನೇಯ್ಗೆ ಮಾಡುತ್ತಿದ್ದರು. ಚರಕದಿಂದ ನೂಲು ತೆಗಿತಿದ್ರು. ಇದನ್ನೆಲ್ಲ ಪಾಠದಲ್ಲಿ ನೋಡಿದ್ರಿ ಅಲ್ವಾ, ಕೇಳಿದ್ರಿ. ಈಗ ಪ್ರಾತ್ಯಕ್ಷಿಕವಾಗಿ ನೋಡೋ ಅವಕಾಶ ಕೂಡ ನಿಮ್ಗೆ ಸಿಕ್ಕಿದೆ ಅಲ್ವಾ. ನೀವೀಗ ಕೃಷಿ ಮೇಳ, ವಿಜ್ಞಾನ ಮೇಳ, ಪುಷ್ಪ ಮೇಳ ಹಾಗೆಲ್ಲ ನೋಡಿದ್ರಿ ಅಂತ ಹೇಳಿದ್ರಿ ಅಲ್ವಾ. ಏನಾದ್ರೂ ಭಾಗವಹಿಸಿದ್ರಾ ನೀವು? ಹೌದು ಮ್ಯಾಮ್, ನಾವು ಉಮ್ಮತ್ತಾಟು ಪ್ರದರ್ಶನ ಮಾಡಿದ್ದು, ಜೊತೆಗೆ ಬೊಳಕಾಟು, ಕೋಲಾಟ, ಕೊಡವ ಜನಾಂಗದ ಮದುವೆ, ಉತ್ತರಿ, ಮಾರ್ಚ್ ಫಸ್ಟ್ ಮತ್ತು ಕೊಡಗಿನ ಪ್ರಮುಖ ವಸ್ತುಗಳಾದ ಕಾಫಿ, ಕರಿಮೆಣಸು, ಗಾಂಧಾರಿ ಮೆಣಸು, ಕಿತ್ತಾಳೆ, ಕೈಹುಳಿ ಇವುಗಳನ್ನೆಲ್ಲ ಪ್ರದರ್ಶನ ಮಾಡಿದ್ದೇವೆ. ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ, ಜನರಲ್ ತಿಮ್ಮಯ್ಯ, ಭಾರತಾಂಬೆ, ಕಾವೇರಿ ಮಾತೆ, ಸ್ಯಾಂತಾಕ್ಲಾಸ್ ವೇಷ ಧರಿಸಿ ನಾವು ಪ್ರದರ್ಶನ ಮಾಡಿದ್ದೆವು. ಹೌದಾ? ಕೊಡಗಿನ ಸಂಸ್ಕೃತಿಯನ್ನ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ನಮ್ಮ ಕೊಡಗಿನ ಮಕ್ಕಳು ತೋರಿಸಿದ್ದು ಹೆಮ್ಮೆಯ ಸಂಗತಿ. ಇದಕ್ಕೆ ಮೊದಲೇ ತಯಾರಿ ಮಾಡ್ಕೊಂಡಿದ್ರಾ? ಹೌದು ಮ್ಯಾಮ್. ಈಗ ಉಮ್ಮತ್ತಾಟ ಅಂತ ಹೇಳಿದ್ರಿ, ನಿಮ್ಮ ಶಾಲೆಯಿಂದ ಮಾತ್ರ ಅಥವಾ ಕೊಡಗಿನ ಎಲ್ಲ ಭಾಗವಹಿಸಿದ್ರ? ಎಲ್ಲ ಶಾಲೆಯಿಂದ ಭಾಗವಹಿಸಿ. ಹೌದಾ? ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ ನೀವು? ಅಲ್ಲಿ ಸಮಯ ಇದ್ದಾಗ ಪ್ರಾಕ್ಟೀಸ್ ಮಾಡಿದ್ವಿ. ಎಲ್ಲ ಕೊಡಗಿನ ಮಕ್ಕಳು ಸೇರಿ ಪ್ರಾಕ್ಟೀಸ್ ಮಾಡಿದ್ರಿ. ಒಂದೇ ವೇದಿಕೆಯಲ್ಲಿ ಎಷ್ಟು ಮಕ್ಕಳು ಪ್ರದರ್ಶನ ಕೊಟ್ರಿ ನೀವು ಉಮ್ಮತ್ತಾಟ? 300 ಮಕ್ಕಳು. 300 ಮಕ್ಕಳು. ನಿಜವಾಗಿ ಇದೊಂದು ಸಾಹಸ ಕೂಡ ಅಲ್ವಾ. ಒಂದೇ ತರ ವಸ್ತ್ರಗಳನ್ನ ಧರಿಸಿದ್ರಾ? ಹೌದು ಮ್ಯಾಮ್. ತುಂಬಾ ಚೆನ್ನಾಗಿ ಕಾಣಿಸಿದ್ದಿರ್ಬೋದಲ್ವಾ ಎಲ್ಲರೂ ಕೂಡ. 300 ಹೆಣ್ಮಕ್ಳು ಕೊಡಗಿನ ಸಂಸ್ಕೃತಿಯಾದ ಉಮ್ಮತ್ತಾಟನ ಮಾಡೋದು ಅಂತ ಹೇಳುವಾಗ ಒಂದು ದೊಡ್ಡ ವಿಚಾರನೆ ಕೂಡ. ಇದಕ್ಕೆ ಶಿಕ್ಷಕಿಯರ ಪ್ರೋತ್ಸಾಹ ನಿಜವಾಗಿಯೂ ಹೆಮ್ಮೆ ಪಡುವಂಥದ್ದು. ಇಲ್ಲದಿದ್ರೆ ಆಗ್ತಾ ಇರಲಿಲ್ಲ ಅಲ್ವಾ. ಆಟ ಆಡಿದ್ರ ಅಲ್ಲಿ? ಯಾವ ರೀತಿಯ ಆಟಗಳಿತ್ತು? ಸುಮಾರು 150 ಬಗೆಯ ಸಾಹಸ ಕ್ರೀಡೆಗಳಿತ್ತು. ಜಿಪ್ಲೈನ್ ಅಂದರೆ ಟವರ್ ಮೇಲಿಂದ ತಂತಿಯ ಮೂಲಕ ಹೋಗೋದು, ಟವರ್ ಹತ್ತುವುದು, ಟೈರ್ ಒಳಗಿನಿಂದ ನುಗ್ಗುವುದು, ಹಗ್ಗದಲ್ಲಿ ಸೈಕಲ್ ಓಡಿಸುವುದು, ಗೋಡೆ ಹತ್ತುವುದು, ಹಿಂದಿನಿಂದ ನೋಡದೆ ನೀರೊಳಗೆ ಬೀಳುವುದು ಇತ್ಯಾದಿ ಇತ್ತು. ಜೊತೆಗೆ ಅನೇಕ ಫನ್ ಗೇಮ್ ಕೂಡ ಇತ್ತು. ನೀವೆಲ್ಲ ಆಟ ಆಡಿದ್ರಾ? ಹೌದು. ಎಲ್ಲದಕ್ಕೂ ಅವಕಾಶ ಇತ್ತಾ? ಹೌದು. ಈಗ ಆ ಜಾಂಬೂರಿಯಲ್ಲಿ ಎಷ್ಟು ಮಕ್ಕಳು ಎಲ್ಲ ಅಂತಾರಾಷ್ಟ್ರೀಯ, ರಾಷ್ಟ್ರೀಯ ಜಿಲ್ಲೆಯಲ್ಲಿ ಭಾಗವಹಿಸಿದ್ರಲ್ವಾ? ಎಷ್ಟು ಮಕ್ಕಳಿದ್ರು? ಒಂದು 52,000. 52,000 ಮಕ್ಕಳು ಭಾಗವಹಿಸಿದ್ರು. ಹೌದು ಮ್ಯಾಮ್. ಬ್ಯಾಡ್ಜ್ ಅನ್ನ ಕಾಣ್ತಾ ಇದೆ ಈಗ ನೀವು ಹಾಕೊಂಡು ಬಂದಿದ್ದೀರಿ ಎಲ್ಲರೂ ಕೂಡ. ಇದು ಎಲ್ಲಿ ಸಿಕ್ಕಿದ್ದು ನಿಮಗೆ? ಯಾವಾಗ ಕೊಡ್ತಾ ಇದ್ರು ನಿಮಗೆ? ನಾವು ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ರೆ ಅದಕ್ಕೆ ಕೊಡ್ತಿದ್ರು ಮ್ಯಾಮ್. ಅಂದ್ರೆ ಯಾವ ರೀತಿ? ನಾವು ಇವಾಗ ಫನ್ ಗೇಮ್ಸ್, ಅಡ್ವೆಂಚರ್ ಗೇಮ್ಸ್, ಮತ್ತೆ ಜಂಗಲನ್ನ ಫುಲ್ ನೋಡಿದ್ರೆ ಹಂಗೆ ಎಲ್ಲದಕ್ಕೆ ಕೊಡ್ತಾರೆ. ಮಕ್ಳು ನೋಡ್ಲಿ, ಮಕ್ಳಿಗೆ ಇಂಟ್ರೆಸ್ಟ್ ಬರ್ಲಿ ಅನ್ನೋ ದೃಷ್ಟಿಯಿಂದ ಬ್ಯಾಡ್ಜ್ ಅನ್ನ ಕೊಡ್ತಾ ಇದ್ರು ಅಲ್ವಾ? ಒಂದು ಗೇಮ್ ಅನ್ನ ಕಂಪ್ಲೀಟ್ ಮಾಡಿದ ಮೇಲೆ ನಿಮ್ಗೆ ಸಿಗ್ತಾ ಇತ್ತು. ಎಷ್ಟು ಬ್ಯಾಡ್ಜ್ ಪ್ರಿಯನಿಗೆ ಸಿಕ್ತು? ನನಗೆ 5 ಬ್ಯಾಡ್ಜ್ ಸಿಕ್ತು ಮ್ಯಾಮ್. ನಿನಗೆ? 5 ಬ್ಯಾಡ್ಜ್ ಸಿಕ್ತು. ನನಗೆ 5 ಬ್ಯಾಡ್ಜ್. ನನಗೆ 5 ಬ್ಯಾಡ್ಜ್. ಎಲ್ಲರಿಗೂ ಸಮ ತಗೊಂಡಿದ್ದೀರಾ? ಆಗ ಕುಟ್ಟದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಒಂದೇ ತರ ಎಲ್ಲದರಲ್ಲೂ ಹುಷಾರಿದ್ದಾರೆ ಅಂತ ಆಯ್ತು ಅಲ್ವಾ? ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂದ್ರೆ ಏನು? ಏಕ್ ಭಾರತ್ ಶ್ರೇಷ್ಠ ಭಾರತ್ ಅಂದ್ರೆ ವಿವಿಧ ರಾಜ್ಯಗಳಿಂದ ಅಥವಾ ಪ್ರದೇಶಗಳಿಂದ ಜಾಂಬೂರಿಗೆ ಬಂದ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳು ತಮ್ಮ ಪ್ರದೇಶದ ಅಥವಾ ರಾಜ್ಯದ ಜಾನಪದ ಸಂಸ್ಕೃತಿಯನ್ನು 7 ನಿಮಿಷಗಳ ಕಾಲ ವೇದಿಕೆಯಲ್ಲಿ ಪ್ರದರ್ಶಿಸುತ್ತಾರೆ. ಇದರಲ್ಲಿ ನಾವು ಕೊಡಗಿನ ಕೊಡವ ಜನಾಂಗದ ಮದುವೆ ಕಾರ್ಯಕ್ರಮವನ್ನು ಪ್ರದರ್ಶನ ಮಾಡಿದೆವು. ಹಾಗೆಯೇ ಹುತ್ತರಿ ಹಬ್ಬ ಆಚರಣೆ ಮಾಡಿ ಉಮ್ಮತ್ತಾಟ್, ಬೊಳಕಟ್, ಕೋಲಾಟ್ ಪ್ರದರ್ಶನ ನೀಡಿದೆವು. ಇದಕ್ಕೂ ನೀವು ಭಾಗವಹಿಸಿದ್ರಾ? ಹೌದು ಮ್ಯಾಮ್. ಅಷ್ಟು ದೊಡ್ಡ ಕಾರ್ಯಕ್ರಮ, ದೊಡ್ಡ ದೊಡ್ಡ ಅತಿಥಿಗಳೇ ಬಂದಿರ್ಬೋದಲ್ವಾ? ಯಾರೆಲ್ಲ ಬಂದಿದ್ರು? ಕಾರ್ಯಕ್ರಮದಲ್ಲಿ ಕರ್ನಾಟಕದ ರಾಜ್ಯಪಾಲರಾದ ಶ್ರೀ ತಾವರ್ ಚಂದ್ ಗೆಹ್ಲೋಟ್, ರಾಜ್ಯದ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿ, ಶಿಕ್ಷಣ ಮಂತ್ರಿ ಶ್ರೀ ನಾಗೇಶ್, ಹಾಗೆಯೇ ರಿಯಾಲಿಟಿ ಶೋದ ಹಾಡುಗಾರರಾದ ಶಂಕರ್ ಮಹಾದೇವ್, ಸರಿಗಮಪದ ವಿಜಯ್ ಪ್ರಕಾಶ್, ರಾಜೇಶ್ ಕೃಷ್ಣನ್ ಬಂದಿದ್ದರು. ಇವರನ್ನೆಲ್ಲ ನೋಡುವ ಅವಕಾಶ ನನಗೆ ಸಿಕ್ಕಿತ್ತು. ಎಲ್ಲರಿಗೂ ಸಿಕ್ತು ಅಲ್ವಾ? ಟಿವಿಯಲ್ಲಿ ನೋಡ್ತಾ ಇದ್ರಿ ಅವರನ್ನೆಲ್ಲ. ಹೇಗಿತ್ತು ಹಾಡುಗಳೆಲ್ಲ? ಅವ್ರು ಹಾಡುವಾಗ ನೀವೆಲ್ಲ ನೃತ್ಯ ಮಾಡ್ತಾ ಇದ್ರಾ? ಬರುವಾಗ ಸ್ವರ ಎಲ್ಲ ಸರಿ ಇತ್ತಾ ನಿಮ್ದು?
ಕಿರ್ಚಿ ಹೋಗಿತ್ತ ಸ್ವರ ಎಲ್ಲ? ಆಯಿತು, ಇಷ್ಟೊತ್ತು ಮಾತಾಡಿದ್ವಿ. ಯಾವುದಾದ್ರೂ ಶಾಲೆಯಲ್ಲಿ ಕಲಿಸಿದ ಹಾಡುಗಳು ಗೊತ್ತಿದೆಯಾ ನಿಮಗೆ? ನೋಡೋಣ, ಒಂದು ಹಾಡು ಹೇಳಿ. மிலைய கடைக்கு போண்டேக்கு போகணும், நேனே போண்டேக்கு போகணும் நாங்க. லா 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 லா. நெண்டினே பிடிக்கானு மீனே பிடிக்கானு, நெண்டினே பிடிக்கானு மீனே பிடிக்கானு, நெண்டினே காரி மாடாನು நாங்க, நெண்டினே காரி மாடாನು நாங்க. ಬರೇ ಮಿಲೆಯ ಕಡೆக்கு போண்டேக்கு போகணும், நேனே போண்டேக்கு போகணும் நாங்க. லா 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 லா. குத்தலி எடுக்கானோ கோலி எடுக்கானோ, குத்தலி எடுக்கானோ கோலி எடுக்கானோ, தீனமல தோடு கெட்டானு நாங்க, தீனமல தோடு கெட்டானு நாங்க. ಬರೇ ಮಿಲೆಯ ಕಡೆக்கு போண்டேக்கு போகணும், நேனே போண்டேக்கு போகணும் நாங்க. லா 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 ಲಾ 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 ಲಾ. ಚೆನ್ನಾಗಿ ಹಾಡಿದ್ರಿ ಮಕ್ಕಳೇ. ಯಾರು ಕಲ್ಸ್ಕೊಟ್ಟಿದ್ದು? ನಾವೇ ಕಲ್ತಿದ್ವಿ. ನೀವೇ ಕಲ್ತಿದ್ದಾ? ಡ್ಯಾನ್ಸ್ ಕೂಡ ಮಾಡ್ತೀರಿ ಅನ್ಸುತ್ತಲ್ವಾ? ನಿಮಗೆ ಅಲ್ಲಿ ತುಂಬಾ ಇಷ್ಟವಾದಂಥ ಕಾರ್ಯಕ್ರಮ ಯಾವುದು? ನನಗೆ ತುಂಬ ಇಷ್ಟವಾದ ಕಾರ್ಯಕ್ರಮ ನಮ್ಮ ಶಾಲೆಯ ವಿದ್ಯಾರ್ಥಿ ಸುಜಯ್ನ ಹುಟ್ಟುಹಬ್ಬವನ್ನು ಕೊಡಗು ಜಿಲ್ಲೆಯ ಉಪನಿರ್ದೇಶಕರಾದ ಶ್ರೀಯುತ ರಂಗದಾಮಯ್ಯ ಸರ್ ಮತ್ತು ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಯಾದ ಶ್ರೀಯುತ ಸದಾಶಿವಯ್ಯ ಸರ್ ಪಲ್ಲೇತ್ ಸರ್ ಮತ್ತು ಸ್ಕೌಟ್ ಮತ್ತು ಗೈಡ್ ಜಿಲ್ಲಾ ಪ್ರಧಾನ ಆಯುಕ್ತರಾದ ಶ್ರೀಯುತ KT ಬೇಬಿ ಮ್ಯಾಥ್ಯೂ ಸರ್ ಮತ್ತು ಕೊಡಗಿನಿಂದ ಜಾಂಬೂರಿಯಲ್ಲಿ ಭಾಗವಹಿಸಿದ ಎಲ್ಲ ಮಕ್ಕಳು ಶಿಕ್ಷಕರು ಸೇರಿ ಆಚರಣೆ ಮಾಡಿದರು. ನನಗೆ ತುಂಬ ಖುಷಿಯಾಯಿತು. ಆದರೆ ನಾನು ಆ ದಿನಾಂಕದಲ್ಲಿ ಹುಟ್ಟಬೇಕೆಂದು ಆಸೆ ಇತ್ತು. ನಿಮ್ದು ಬರ್ಡೇ ಮಾಡ್ತಾ ಇದ್ರು ಅಲ್ವಾ? ಆಯ್ತು, ನಿಮ್ಮ ಸ್ನೇಹಿತರದ್ದು ಬರ್ಡೇ ಮಾಡಿದ್ದಾರಲ್ಲ, ಖುಷಿಯ ವಿಚಾರ ಅಲ್ವಾ? ವಸ್ತು ಪ್ರದರ್ಶನ ಇತ್ತು ಅಂತಂದ್ರಿ, ಅಲ್ಲಿ ಏನೇನು ನೋಡಿದ್ರಿ? ವಸ್ತು ಪ್ರದರ್ಶನದಲ್ಲಿ ಹಲವಾರು ವಿಚಿತ್ರವಾದ ವಸ್ತು ಪ್ರದರ್ಶನಗಳು ಇತ್ತು. ಅಲ್ಲಿ ದೇಶದ ಮಹಾನ್ ವ್ಯಕ್ತಿಗಳಾದ ವಿಶ್ವೇಶ್ವರಯ್ಯ, ರವೀಂದ್ರನಾಥ್ ಟ್ಯಾಗೋರ್, ಅಬ್ದುಲ್ ಕಲಾಂ ಇವರನ್ನೆಲ್ಲ ತೆಂಗಿನಕಾಯಿಯಲ್ಲಿ ಕೆತ್ತನೆ ಮಾಡಿದ್ರು. ಕಲ್ಲಂಗಡಿ ಹಣ್ಣಿನಲ್ಲಿ ಪುನೀತ್ ರಾಜ್ಕುಮಾರ್, ದೈವದ ಚಿತ್ರ, ಆಂಜನೇಯ, ಸುಭಾಷ್ ಚಂದ್ರ ಬೋಸ್, ಶಿವಾಜಿ ಇವರನ್ನೆಲ್ಲ ಕೆತ್ತನೆ ಮಾಡಿದ್ರು. ಸುಮಾರು 5 ಮೀಟರ್ ಉದ್ದದ ಬಾಳೆಗೊನೆ ಇತ್ತು. ಧಾನ್ಯಗಳು ಮತ್ತು ತರಕಾರಿಗಳು ಇತ್ತು. ಆಯಿತು. ಸ್ವಚ್ಛತಾ ಕಾರ್ಯಕ್ರಮವನ್ನು ಯಾಕೆ ಮಾಡಿಸ್ತಿದ್ರು ಅಲ್ಲಿ? ಪ್ರತಿದಿನ ಮೂಡಬಿದಿರೆಯಲ್ಲಿ ಸುಮಾರು 250 ಮಕ್ಕಳು ನಗರವನ್ನು ಸ್ವಚ್ಛತೆ ಮಾಡುವ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದರು. 4 ದಿನಗಳ ಕಾಲ ಸುಮಾರು 168 ಕಿಲೋಮೀಟರ್ ಸ್ವಚ್ಛತೆ ಮಾಡಿದ್ದೆವು. ಬೆಳಗ್ಗೆ 9 ಗಂಟೆಯಿಂದ 11:30ರವರೆಗೆ ಒಟ್ಟು 15,000 ಮಕ್ಕಳು ಇದರಲ್ಲಿ ಭಾಗವಹಿಸಿದರು. ಸ್ವಚ್ಛತಾ ಕಾರ್ಯಕ್ರಮ ಆದಮೇಲೆ ಏನಿತ್ತು? ಸ್ವಚ್ಛತಾ ಕಾರ್ಯಕ್ರಮ ಆದಮೇಲೆ ಊಟದ ವ್ಯವಸ್ಥೆ ಇತ್ತು. ಊಟದ ವ್ಯವಸ್ಥೆ, ವಸತಿ ಎಲ್ಲ ಹೇಗಿತ್ತು? ಊಟದ ವ್ಯವಸ್ಥೆ ಎಲ್ಲ ತುಂಬ ಚೆನ್ನಾಗಿತ್ತು. ನಮಗೆ ಬೆಳಿಗ್ಗೆ ಚಪಾತಿ, ಇಡ್ಲಿ, ಸಾಂಬಾರ್, ಬ್ರೆಡ್ ಮತ್ತು ಜಾಮ್, ಕೇಸರಿಬಾತ್, ಕಾಫಿ, ಟೀ ಮತ್ತು ಉಪ್ಪಿಟ್ಟು ಕೊಡ್ತಾರೆ. ಮಧ್ಯಾಹ್ನಕ್ಕೆ ಬಿಳಿ ಅನ್ನ, ಮೊಸರು, ಸಾಂಬಾರ್, ರಸಂ, ಪಲ್ಯ, ಸಿಹಿ ಮತ್ತು ಪಾಯಸ ಕೊಡ್ತಾರೆ. ರಾತ್ರಿ ವೇಳೆಗೆ ಚಪಾತಿ, ಅನ್ನ, ಸಾಂಬಾರ್, ಪಟಾಣಿ, ಕುರುಮ, ಬಾಳೆಹಣ್ಣು, ಪಲ್ಯ, ಪಾಯಸ ಮತ್ತು ಮಲಗುವ ಮೊದಲು ಹಾಲು ಕೊಡ್ತಾರೆ ಎಲ್ಲರಿಗೂ ಕೂಡ. ಹೌದು ಮ್ಯಾಮ್. ಬಹಳ ಚೆನ್ನಾಗಿ ಊಟ ಮಾಡಿರ್ಬೇಕಲ್ವಾ? ಹೌದು ಮ್ಯಾಮ್. ಸ್ವಲ್ಪ ದಪ್ಪನೂ ಆಗಿದ್ದೀರಿ ಅನ್ಸುತ್ತೆ ಅಲ್ಲಿಂದ ಬಂದು. ಹೌದು ಮ್ಯಾಮ್. ಆಯ್ತು. ಜಂಗಲ್ ವಾಕ್ ಅಂದ್ರೆ ಏನು ಮತ್ತೆ ಹೇಗಿತ್ತದು? ಕ್ಯಾಂಪಸ್ ಒಳಗೆ ಕೃತಕ ಅರಣ್ಯವನ್ನು ರಚನೆ ಮಾಡಿದ್ರು. ಒಳಗೆ ಹೋಗುವಾಗ ಹುಲಿಯ ಬಾಯಿಯಿಂದ ಪ್ರವೇಶ ಮಾಡಿ ನಂತರ ಮೊಸಳೆಯ ಬಾಯಿಯೊಳಗೆಯಿಂದ ಸುರಂಗದ ಮೂಲಕ ಕಾಡೊಳಗೆ ಹೋದೆವು. ಭಯ ಆಗ್ಲಿಲ್ವಾಗ? ಒಳಗಡೆ ಹೋದ ಹಾಗೆಯೇ ಆನೆ, ಹುಲಿ, ಸಿಂಹದ ಗರ್ಜನೆಯನ್ನು ಕೇಳಿ ನಮಗೆ ತುಂಬ ಭಯವಾಯಿತು.
ಹಾಗೆ ನಿಜವಾದ ಅರಣ್ಯದೊಳಗೆ ಇದ್ದ ಅನುಭವ ಇರುತ್ತಿತ್ತು. ಪ್ರಾಣಿಗಳು ನಮ್ಮ ಹತ್ತಿರದಲ್ಲಿ ಇರುವ ಹಾಗೆ ಭಯ ಆಗುತ್ತಿತ್ತು. ಅಲ್ಲಿ ಜಲಪಾತ ಇತ್ತು, ಹೊಳೆ ಇತ್ತು, ಹೊಳೆ ದಾಟಲು ಹತ್ತಿರದಲ್ಲಿ ಸೇತುವೆ ಇತ್ತು. ಅಲ್ಲಿ ಹಳೆಯ ಕಾಲದ ಕಸಬುಗಳಾದ ಬುಟ್ಟಿ ನೇಯುವುದು, ತೆಂಗಿನ ಗರಿಯಲ್ಲಿ ಗುಡಿಸಲಿಗೆ ಮೇಲ್ಛಾವಣಿ ಮಾಡಿದ್ದರು. ಬುಟ್ಟಿ ನೇಯೋದು ಮತ್ತೆ ಕಾಡು ಅಂತೆಲ್ಲ ಹೇಳಿದ್ರಿ ಅಲ್ಲ, ನೀವು ಇಲ್ಲಿ ನಾಗರಹೊಳೆ ಹತ್ರ ಅಲ್ವಾ ನಿಮ್ಗೆ? ನಿಮ್ಗೆ ಅಷ್ಟೇನ್ ಭಯ ಆಗಿರ್ಲಿಕ್ಕಿಲ್ಲ ಅನ್ಸುತ್ತೆ. ಹಂಗೆಲ್ಲ ಮ್ಯಾಮ್, ಅದು ನಮ್ಮ ಹತ್ತಿರ ಸದ್ದು ಬರುವಾಗ ಸ್ವಲ್ಪ ಭಯ ಆಗಿ. ಹೌದಾ, ಸರಿ ಆಯ್ತು. ಈಗ ಪೊಪೆಟ್ ಶೋ ಅಂತ ಆಗ್ಲೇ ಯಾರೋ ಹೇಳಿದ್ರು, ಅಂದ್ರೆ ಏನು? ಪೊಪೆಟ್ ಶೋ ಅಂದರೆ ಗೊಂಬೆಗಳ ಪ್ರದರ್ಶನ ಅಥವಾ ಗೊಂಬೆಗಳು ಮಾತಾಡೋದು. ಅದರಲ್ಲಿ ಯಕ್ಷಗಾನ ಇತ್ತು, ಮಿಸ್ಟರ್ ಬೀನ್ ಇತ್ತು, ನರಸಿಂಹ, ಕೃಷ್ಣ, ಚೋಟಾ ಭೀಮ್, ಮೋಟು ಪತ್ಲು ಇವರೆಲ್ಲ ವೇಷ ಹಾಕಿದವರು ಇದ್ರು. ಅದನ್ನ ನೋಡಿ ಏನನ್ಸ್ತು ನಿಮ್ಗೆ? ನನಗೆ ತುಂಬ ಖುಷಿ ಆಯಿತು ಮ್ಯಾಮ್. ಹೋಗಿ ಅವ್ರನ್ನೆಲ್ಲ ಮಾತಾಡಿಸ್ದು ಚಂದ ಇತ್ತು ಮ್ಯಾಮ್. ಚೆನ್ನಾಗಿತ್ತಾ? ಈಗ ಅಷ್ಟು ದೊಡ್ಡ ಕಾರ್ಯಕ್ರಮ ಅಲ್ಲಿ ನೀವು ಭಾಗವಹಿಸಿದ್ರಿ ಅಲ್ವಾ? ಈ ಕಾರ್ಯಕ್ರಮದಿಂದ ನೀವೇನೇನು ಕಲ್ತ್ರಿ? ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ನಮಗೆ ನಾವೆಲ್ಲ ವಿಶೇಷ ವಿದ್ಯಾರ್ಥಿಗಳು ಎನಿಸಿತ್ತು. ಇಲ್ಲಿ ನಾವು ಮುಖ್ಯವಾಗಿ ಶಿಸ್ತು, ಸಮಯ ಪ್ರಜ್ಞೆ, ಧೈರ್ಯ, ದೇಶ ಪ್ರೇಮ, ಸಾಹಸವನ್ನು, ನಮ್ಮ ಕೆಲಸವನ್ನು ಮಾಡಿಕೊಳ್ಳುವುದನ್ನು ಕಲಿತೆವು. ಮನೆ ಬಿಟ್ಟು 7 ದಿನಗಳ ಕಾಲ ಇದ್ರೂ ನಮಗೆ ಮನೆಯ ನೆನಪೇ ಆಗಲಿಲ್ಲ. ನಿಮ್ಗೆ ಏನನ್ಸುತ್ತೋ? ನಮಗೆ ಅದೇ ಥರನೇ ಅನಿಸಿತು. ನಮಗೇನು ಅದೇ ಥರ. ಯಾವ ಥರ? ಅವ್ರು ಹೇಳಿದ್ದಾರ? ಆಯ್ತು. ಈಗ 7 ದಿನಗಳ ಕಾಲ ಇದ್ರಿ ಅಲ್ವಾ? ಈಗ ನನಗೆ ಪ್ರಿಯ ಹೇಳಬೇಕು, ಬೆಳಿಗ್ಗೆ ಎದ್ದಲ್ಲಿಂದ ಸಂಜೆ ತನಕ ಮೊದಲನೇ ದಿನ ಏನು ಮಾಡಿದ್ರಿ? ಮೊದಲನೇ ದಿನ ಬೆಳಿಗ್ಗೆ ಬೇಗ ಎದ್ದು ಹಲ್ಲು ಮುಖ ಎಲ್ಲ ಉಜ್ಜಿ 8 ಗಂಟೆಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಬ್ರೇಕ್ಫಾಸ್ಟ್ ಎಲ್ಲ ತಿಂದು ಯೂನಿಫಾರ್ಮ್ ಎಲ್ಲ ಹಾಕಿ ಹೊರಗಡೆ ಹೋದೆ. ಮತ್ತೆ ಅಲ್ಲಿ ಕಾರ್ಯಕ್ರಮಕ್ಕೆ ಶಿಕ್ಷಕರು ಕರ್ಕೊಂಡೋದ್ರು. ಅಲ್ಲಿ ಮೊದಲನೇ ದಿನ ರಾಜ್ಯಪಾಲರೆಲ್ಲ ಬಂದರು, ತುಂಬ ಖುಷಿ ಆಯಿತು. ರಾಜ್ಯಪಾಲರೆಲ್ಲ ನೋಡಿ ಸಾಯಂಕಾಲ 8-9 ಗಂಟೆಗೆ ಬಂದು ಮತ್ತೆ ಊಟ ಎಲ್ಲ ತಿಂದು ಮತ್ತೆ ಹೋಗಿ. ಈಗ ಎಲ್ಲ 7 ದಿನಗಳ ಕಾಲ ಬಹಳ ಶಬ್ದವಾಗಿ ಇತ್ತಲ್ವಾ? ಯಾವಾಗಲೂ ಗಿಜಿ 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 ಶಬ್ದ ಇತ್ತಲ್ವಾ? ನೀವು ಅಲ್ಲಿಂದ ಬರುವಾಗ ಯಾವ ರೀತಿ ನಿಮಗೆ ಬೇಸರ ತಂತ, ಅಥವಾ ಅಯ್ಯೋ ಮನೆಗೆ ಹೋಗ್ಬೇಕು ಅನಿಸ್ತಾ, ಅಥವಾ ಖುಷಿಯಿಂದ ಹೋದ್ರಾ? ಖುಷಿಯಿಂದ ಹೋದ ಮನೆಗೆ ಸಾಕು ಅಂತ ಹೇಳ್ಬಿಟ್ಟ? ಇಲ್ಲ ಮ್ಯಾಮ್, ಫಸ್ಟ್ ಟೈಮ್ ಅಷ್ಟು ಜನರ ಮಧ್ಯದಲ್ಲಿ ನಾವು ಹೋಗಿದ್ದೀವಿ ಅಂತ ಒಂದು ಖುಷಿಯಾಗಿತ್ತು ಮ್ಯಾಮ್. ಖುಷಿ ಆಯ್ತಾ? ಎಲ್ಲರೂ ಖುಷಿಯಿಂದ ಹೋದ್ರಿ. ಹೋಗಿ ಶಾಲೆಯಲ್ಲಿ ನಿಮ್ಮ ಅನುಭವವನ್ನ ಹೇಳಿದ್ರಾ? ಹೌದು. ನಿಮ್ಮ ಅನುಭವವನ್ನ ಕೇಳಿ ಬೇರೆ ಮಕ್ಕಳು ಕೂಡ ನಾವು ಬರ್ಬೇಕಿತ್ತು ಅಂತ ಅನ್ಸಿದ್ಯಾ? ಎಲ್ಲರೂ ಹೇಳಿದ್ರಾ? ನೀವೀಗ ಅಲ್ಲಿ ಹೋದ್ರಿ ಅಲ್ವಾ? ಹೋದ ಮೇಲೆ ನಿಮ್ಗೆ ಏನ್ ಅನ್ಸ್ತು? ನಾವು ಬೇರೆ ಬೇರೆ ರಾಜ್ಯದವರನ್ನ ನೋಡ್ದು, ಮತ್ತೆ ತುಂಬ ಜನರೆಲ್ಲ ಬಂದರು, ದೊಡ್ಡ ಅವರೆಲ್ಲ ಬಂದರು. ಅದೇ ಥರ ನಾವು ದೊಡ್ಡವರಾಗಿ ಚಂದ ಓದಿ ನಾವು ಅದೇ ಥರ ಇರಬೇಕಂತ ಆಸೆ ಬಂತು. ಈ ಸ್ಕೌಟ್ ಅಂಡ್ ಗೈಡ್ಸಿಗೆ ಸೇರಿ ಎಷ್ಟು ಟೈಮ್ ಆಯಿತು ನೀವು? 2 ವರ್ಷ. 2 ವರ್ಷ ಆಯ್ತಾ? ಇದರಿಂದ ಏನೆಲ್ಲ ಕಲ್ತ್ರಿ ನೀವು? ಅಂದ್ರೆ ಶಾಲೆಯಲ್ಲಿ ಬರೀ ಓದು ಪಾಠ ಅಂತ ಮಕ್ಳು ಇರ್ತಾರಲ್ವಾ? ಈಗ ಸ್ಕೌಟ್ ಅಂಡ್ ಗೈಡ್ಸ್ ಅನ್ನೋದು ಒಂದು ವಿಶೇಷ ಕಾರ್ಯಕ್ರಮ ಅಲ್ವಾ? ಇದು ಸೇರಿದ ಮೇಲೆ ನಿಮ್ಗೆ ನಿಮ್ಮ ಅನುಭವ ಹೇಗೆ? ಇದರಲ್ಲಿ ಸೇರಿದ ಮೇಲೆ ಆಗಾಗ ಶಿಕ್ಷಕರ ಜೊತೆ ಕಾರ್ಯಕ್ರಮಕ್ಕೆಲ್ಲ ಹೋಗಿ ಭಾಗವಹಿಸಿ ಪ್ರಶಸ್ತಿನೆಲ್ಲ ಪಡೆದ್ವಿ ಮ್ಯಾಮ್. ಮತ್ತು ಸ್ಕೌಟ್ ಆ್ಯಂಡ್ ಗೈಡಲ್ಲಿದ್ದು ಸ್ವಚ್ಛತೆ ಎಲ್ಲ ಮಾಡಿ ನಮಗೆ ತುಂಬ ಖುಷಿ ಆಯಿತು. ಇದರಲ್ಲಿ ಸ್ಕೌಟ್ ಆ್ಯಂಡ್ ಗೈಡಲ್ಲಿ ಭಾಗವಹಿಸಿದಾಗ ಶಿಸ್ತು ಎಲ್ಲ ಕಲಿತು ಚೆಂದ ಇತ್ತು ಮ್ಯಾಮ್. ಚೆನ್ನಾಗಿತ್ತಾ? ಆಯಿತು ಪುಟಾಣಿಗಳೇ, ಈಗ ನಿಮ್ಮ ಜೊತೆ ಮಾತಾಡಿ ಆಯಿತು. ಈಗ ನಿಮ್ಮನ್ನು ಕರ್ಕೊಂಡೋದ ಶಿಕ್ಷಕಿ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೇಳೋಣ ಅವರ ಅನುಭವ ಹೇಗಿತ್ತು ಅಂತ. ನಿಮ್ಮ ಅನುಭವ ಹೇಗಿತ್ತು ಮೇಡಮ್? ನನಗೆ ಒಂದು ಒಳ್ಳೆ ರೀತಿಯ ಅನುಭವ ಮೇಡಮ್. ಇದಕ್ಕಿಂತ ಮೊದಲು ನಾನು ರಾಷ್ಟ್ರಮಟ್ಟದ ಜಾಂಬೂರಿಯಲ್ಲಿ ಭಾಗವಹಿಸಿದ್ದೆ, ಆದರೆ ನಾನು ಸರ್ವೀಸಿಗಾಗಿ ಹೋಗಿದ್ದೆ ಆ ಸಲ. ಇದೇ ಮೊದಲ ಬಾರಿಗೆ ನಮ್ಮ ಶಾಲೆಯಿಂದ 33 ವಿದ್ಯಾರ್ಥಿಗಳನ್ನು ಕರ್ಕೊಂಡೋಗಿದ್ದು. ಮೊದಲು ಈ 33 ವಿದ್ಯಾರ್ಥಿಗಳನ್ನು ಹೇಗೆ ಮೇಂಟೈನ್ ಮಾಡೋದು ಅಂತ ಹೇಳುವಂಥ ಒಂದು ಭಯ ಇತ್ತು. ಜೊತೆಗೆ ನನ್ನ ಸ್ಕೂಲಿಂದಲೇ ಒಬ್ಬರು ಗೆಸ್ಟ್ ಟೀಚರ್ ಸುನೀತಾ ಅಂತ ಹೇಳಿ ನನ್ನ ಜೊತೆಗೆ ಬಂದಿದ್ದರು. ನಾವಿಬ್ಬರು ಸೇರಿ ಹೋದ್ವಿ. ಸುಮಾರು 52,000 ಮಕ್ಕಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರು. ಜೊತೆಗೆ 10,000 ಟೀಚರ್ಸ್ ಇದ್ದರು.
ಜೊತೆಯಲ್ಲಿ ಅಲ್ಲಿದು ಸ್ಟಾಫ್ಸ್ ತುಂಬ ಜನ ಇದ್ದರು. ಮೋಸ್ಟ್ಲಿ ಅವರು ಕೂಡ ಒಂದು 10,000 ಇದ್ದಿರ್ಬೋದು. ಟೋಟಲ್ ಆಗಿ ಒಂದು 75,000 to 80,000 ಜನ ಸೇರಿರುವಂಥ ಒಂದು ಜಾಗ ಅದು. ಮಕ್ಕಳನ್ನು ಕಂಟ್ರೋಲ್ ಮಾಡೋದಂದರೆ ಆ ಜನಸಂದಣಿಯಲ್ಲಿ ಮಕ್ಕಳಲ್ಲಿ ತಪ್ಪಿ ಹೋಗ್ತಾರೋ ಅಂತ ಹೇಳುವಂಥ ಒಂದು ಭಯ ಇತ್ತು. ಆದರೆ ಮಕ್ಕಳನ್ನೆಲ್ಲ ಚೇಂಜ್ ಮಾಡಿ ಕೈ ಹಿಡ್ಕೊಂಡು ಆ ಜನಸಾಗರದಲ್ಲಿ ನಾವು ಹೋಗ್ತಾ ಇದ್ವಿ ಕಾರ್ಯಕ್ರಮಗಳಿಗೆ. ಟೋಟಲ್ ಆಗಿ ನಾವು ಹೋಗುವಾಗ ಆಳ್ವಾಸ್ ಅವರು ಹೇಳಿದರು, ದೇವಲೋಕವನ್ನು ಸೃಷ್ಟಿ ಮಾಡಿದ್ದೇವೆ ನಾವು ಜಾಂಬೂರಿಯಲ್ಲಿ ಅಂತ. ಅಲ್ಲಿ ಹೋದಾಗ ನಮ್ಗೆ ಅನಿಸುತ್ತು ನಿಜವಾಗಿ ಅದೊಂದು ದೇವಲೋಕ ಅಂತೇಳಿ. ಅಲ್ಲಿ ಇಲ್ಲದೇ ಇರುವಂತಹ ವಿಚಾರಗಳೇ ಇರಲಿಲ್ಲ. ಒಂದು ಥಿಯೇಟ್ರನ್ನು ಕೂಡ ಅವರು ಮಾಡಿದರು, ಮಕ್ಕಳು ಕೂತ್ಕೊಂಡು ಮೂವಿ ನೋಡುವಂಥದ್ದು. ಮಕ್ಕಳಿಗೊಂದು ಮೂವಿ ಶೋ ಇತ್ತು, ಆಮೇಲೆ ಮ್ಯಾಜಿಕ್ ಶೋ ಇತ್ತು, ಪೊಪೆಟ್ ಶೋ ಇತ್ತು. ಹಾಗೆಯೇ ಫುಡ್ ಅಷ್ಟೇ, ಬೇರೆ ಬೇರೆ ರಾಜ್ಯದವರು ರಾಷ್ಟ್ರದವರು ಬರುವಾಗ ಅವರಿಗೆ ಸರಿಯಾದಂತಹ ಫುಡ್ಡಿನ ವ್ಯವಸ್ಥೆಯನ್ನು ಅವ್ರು ಮಾಡಿದರು. ಅಂದರೆ ಜೋಳದ ರೊಟ್ಟಿಯಿಂದ ಹಿಡಿದು ಅಕ್ಕಿ ರೊಟ್ಟಿ, ಕುಸ್ಲಕ್ಕಿ ಅನ್ನ, ವೈಟ್ ರೈಸು, ಆ ಥರ ಎಲ್ಲ ಥರದ ಫುಡ್ಡನ್ನು ಅವರು ವ್ಯವಸ್ಥೆ ಮಾಡಿದರು. ಆಮೇಲೆ ವಸತಿಗೆ ಕೂಡ ಅಷ್ಟೇ ಒಂದು ರೂಮ್ಸನ್ನು ಅರೇಂಜ್ ಮಾಡಿದರು. ಆಳ್ವಾಸದೊಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಎಲ್ಲಿ ನೋಡಿದ್ರು ಬಿಲ್ಡಿಂಗ್. ಒಂದು ರೂಮಲ್ಲಿ ಬರೀ 9 ಮಕ್ಕಳು ಪ್ಲಸ್ ಒಂದು ಟೀಚರಿಗೆ ವ್ಯವಸ್ಥೆ ಮಾಡಿದ್ರು. ಅಲ್ಲೇ ಬಾತ್ರೂಮ್, ಟಾಯ್ಲೆಟ್ಸ್ ಎಲ್ಲ ಇತ್ತು. ನಾವು 7 ದಿನಗಳ ಕಾಲ ಅಲ್ಲಿದ್ದರೂ ಕೂಡ ಒಂದು ಸಲನೂ ನೀರಿಲ್ಲ ಅಂತ ಹೇಳುವ ಕಂಪ್ಲೇಂಟ್ಸ್ ಇರಲಿಲ್ಲ. ಮತ್ತು ಆಗಾಗ ಬಂದು ಕ್ಲೀನ್ ಮಾಡ್ತಾ ಇದ್ರು. ಹಾಗೆ ಎಲ್ಲ ಥರದಲ್ಲೂ ಬಹಳಷ್ಟು ಚೆನ್ನಾಗಿತ್ತು ಈ ಜಾಂಬೂರಿ. ಜೊತೆಗೆ ನಮ್ಮ ಮಕ್ಕಳಿಗೆ ಅಂದರೆ ನಮ್ಮ ಶಾಲೆಯಲ್ಲಿ ಹೆಚ್ಚಾಗಿ ಬುಡಕಟ್ಟು ಜನಾಂಗದ ಮಕ್ಕಳೇ ಇರೋದು. ಈ ಒಂದು ಮಕ್ಕಳು ಹೋಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಸಾಂಸ್ಕೃತಿಕ ಜಾಂಬೂರಿಯಲ್ಲಿ ಭಾಗವಹಿಸಿದ್ದು ನಿಜವಾಗಿ ನಮ್ಮ ಶಾಲೆಗೆ ಜೊತೆಗೆ ನಮ್ಮ ಊರಿಗೆ ಒಂದು ಹೆಮ್ಮೆಯ ವಿಚಾರ ಅಂತೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ನಿಜವಾಗಿ ಒಂದು ಅದ್ಭುತ ಅವಕಾಶವನ್ನ ಕೊಟ್ಟಿದ್ದಾರೆ ನಿಮಗೆ. ಹಾಗೆ ಮಕ್ಕಳನ್ನು ಬಹಳ ಜೋಪಾನವಾಗಿ ಕರ್ಕೊಂಡು ಬರುವ ವ್ಯವಸ್ಥೆಯನ್ನು ಕೂಡ ಮಾಡಿದಿರಿ. ಇದನ್ನ ಜಿಲ್ಲಾಡಳಿತ ಮಾಡಿದ್ರು ಮೇಡಮ್. ಮೊದಲಿಗೆ ನಾನು ಧನ್ಯವಾದ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಪ್ಯಾರೆಂಟ್ಸ್ ನನ್ನನ್ನು ನಂಬಿ ಅಷ್ಟು ಮಕ್ಕಳನ್ನ ನಮ್ಮ ಜೊತೆ ಕಳಿಸಿದ್ದು ಅವರಿಗೆ ನಾನು ವಂದನೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ಸ್ಕೂಲಲ್ಲಿ HM, ಟೀಚರ್ಸ್ ಎಲ್ಲರ ಸಪೋರ್ಟ್ ಇತ್ತು. ಹಾಗೆಯೇ ಜಿಲ್ಲಾ ಸಂಸ್ಥೆಯಿಂದ ನಮ್ಮ ಪ್ರಧಾನ ಆಯುಕ್ತರು KT ಬೇಬಿ ಮ್ಯಾಥ್ಯೂ ಸರ್ ಅಂತ ಹೇಳ್ಬಿಟ್ಟು, ಹಾಗೆ ಸಂಘಟಕರು ದಮಯಂತಿ ಮೇಡಮ್. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಾನು ವಂದನೆಯನ್ನು ಸಲ್ಲಿಸ್ಲಿಕ್ಕೆ ಇಷ್ಟಪಡೋದು ನಮ್ಮ DC ಅವರು. ಎಲ್ಲ ಮಕ್ಕಳಿಗೂ ಹೋಗ್ಲಿಕ್ಕೆ ಬಸ್ಸಿನ ವ್ಯವಸ್ಥೆಯನ್ನು ಅವರು ಮಡಿಕೇರಿಯಿಂದ ಮೂಡಬಿದ್ರೆಯವರೆಗೆ KSRTC ಬಸ್ಸಿನ ವ್ಯವಸ್ಥೆಯನ್ನು ಮಾಡಿದರು. ಹಾಗಾಗಿ ನಾವು ಮಕ್ಕಳ ಲಗೇಜನ್ನು ತಗೊಂಡೋಗ್ಲಿಕ್ಕೆ ಕಷ್ಟಪಡದೆ, ರಿಸ್ಕ್ ಇಲ್ಲದೆ ಒಂದೊಂದು ಬಸ್ಸಲ್ಲಿ 60 ಮಕ್ಕಳು ಅಂತ ಹೇಳಿಬಿಟ್ಟು ಹೋಗಿ ಅಲ್ಲಿ ತಲುಪಿದ್ವಿ. ಹಾಗೆಯೇ ನಮ್ಮ ರಾಜ್ಯ ಆಯುಕ್ತರು PGR ಸಿಂಧಿಯಾರ್ ಅವರ ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಅವರು ಪ್ರೋಗ್ರಾಮಿಗೆ ಬಂದಾಗ ಮೊದಲಿಗೆ ಮಾತಾಡ್ಸೋದು ಮಕ್ಕಳಿಗೆ ಮೋಟಿವೇಶನ್ ಕೊಡೋದು. ಅವರ ಉತ್ಸಾಹವನ್ನು ನೋಡಿ ನಾವು ಸಹ ಮಕ್ಕಳನ್ನ ಇದೇ ರೀತಿಯಲ್ಲಿ ಬೆಳೆಸಬೇಕು, ಮುಂದಕ್ಕೆ ತಗೊಂಡೋಗ್ಬೇಕು ಅಂತೇಳೋ ಒಂದು ಸ್ಫೂರ್ತಿ ಅವರಿಂದ ಬರುತ್ತೆ. ಹಾಗಾಗಿ ಇವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಬಹಳಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಬಹಳ ದೂರದಿಂದ ಮಕ್ಕಳನ್ನ ಇಲ್ಲಿಗೆ ಕರ್ಕೊಂಡು ಬಂದು ಮಾತಾಡ್ಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದೀರಿ. ನಿಮಗೂ ಪುಟಾಣಿಗಳಿಗೂ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಮಕ್ಕಳೇ, ಇದುವರೆಗೆ ಮೂಡಬಿದ್ರೆಯಲ್ಲಿ ಜರುಗಿದ ಜಾಂಬೂರಿ ಅಂತಾರಾಷ್ಟ್ರೀಯ ಮಟ್ಟದ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಡಗಿನ ಕುಟ್ಟ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಿಂದ ಭಾಗವಹಿಸಿದ ಮಕ್ಕಳ ಹಾಗೂ ಶಿಕ್ಷಕಿಯ ಅನುಭವಗಳನ್ನು ಆಧರಿಸಿದ ಸಂದರ್ಶನವನ್ನು ಕೇಳಿದಿರಿ. ಭಾಗವಹಿಸಿದ ಮಕ್ಕಳು ಪ್ರಿಯಾ S, ಈಶ್ವರಿ M, ಅಲನ್ಯಾ ಸುರೇಶ್, ತರುಣ್ JB ಮತ್ತು ದೈಹಿಕ ಹಾಗೂ ಯೋಗ ಶಿಕ್ಷಕಿ ಅಲಿಮಾ. ವಂದನೆ ವಂದನೆ ವಂದನೆ, ನೂರು ವಂದನೆ ವಂದನೆ, ಕೋಟಿ ವಂದನೆ ವಂದನೆ. ಪ್ರಸ್ತುತಿ ದಿವ್ಯಾ NK, ನಿರ್ವಹಣೆ G ಶಾಂತಕುಮಾರ್. ಇಲ್ಲಿಗೆ ಇವತ್ತಿನ ಚಿಣ್ಣರ್ಲೋಕ ಮುಗಿಯಿತು ಪುಟಾಣಿಗಳೇ. ಎಲ್ರಿಗೂ ನಮಸ್ಕಾರ. ಮಕ್ಕಳಿಗಾಗಿ ಕಾರ್ಯಕ್ರಮ ಚಿಣ್ಣರ ಲೋಕ ಪ್ರಸಾರವಾಯಿತು. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.